ಸೊ ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಾಗ ನಿಮ್ಗೆ ಈ ಟಿ ವಿ ರಿಮೋಟ್ ಹೆಂಗೆ ವರ್ಕ್ ಆಗ್ತದೆ ಅಂತ ಹೇಳ್ಕೊಡ್ತೀನಿ. ಜಿಯೋ ರಿಮೋಟ್ ಟಿ ವಿ. ಸೊ ಜಿಯೋ ಸೆಟ್ ಬಾಕ್ಸಲ್ಲಿ ಒಳಗಡೆ ಅದ, ಇಲ್ಲಿ ರೌಟರ್ ಅದು, ಇಲ್ಲಿ ಜಿಯೋ ಸೆಟ್ ಬಾಕ್ಸ್ ಅದ. ಸೊ ಎರಡು ಲ್ಯಾನ್ ಕೇಬಲ್ ಕನೆಕ್ಟ್ ಆಗ್ಯಾವ, ನಾಟ್ ವೈಫೈ. ಓಕೆ, ಈಗ ಇದ್ರೊಳಗೆ ಯೂನಿವರ್ಸಲ್ ಕೀ ಅಂತದ, ಯಾರಿಗಾರ ನೋಡಿರ್ಬೋದು. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಸೊ ಇದು ಹೆಂಗೆ ವರ್ಕ್ ಆಗ್ತದೆ ಅಂತ ತೋರಿಸ್ತೀನಿ. ಸೊ ನಿಮ್ಮ ಟಿ ವಿ ಒಳಗೆ ಇಲ್ಲಿ ರಿಮೋಟ್ ಸೆಕ್ಷನ್ ಐತಲ್ಲ, ಅಲ್ಲಿನೂ ಹೋಗ್ಬೋದು, ಇಲ್ಲಿನೂ ಹೋಗ್ಬೋದು. ಬೇಕಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ರಿಮೋಟ್ ಆ್ಯಂಡ್ ಆಕ್ಸೆಸರೀಸ್ ಐತಲ್ಲ, ಅದನ್ನು ಸೇಮ್ ಪೇಜಿಗೆ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ರಿಮೋಟ್ ಯೂನಿವರ್ಸಲ್ ರಿಮೋಟ್ ಸೆಟಪ್ ಅಂತದ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದೇನು ಮಾಡುತ್ತೆ ಅಂದ್ರೆ ಕರೆಂಟ್ ಸೆಟ್ಟಿಂಗ್ ಟಿ ವಿ ಕನೆಕ್ಟೆಡ್. ಆಲ್ರೆಡಿ ನಾನು ಕನೆಕ್ಟ್ ಮಾಡೀನಿ, ಅದಕ್ಕೆ ಹಿಂಗೆ ಬರ್ತದೆ. ಸೊ ಕನೆಕ್ಟ್ ಬಿಗಿನ್ ಅಂತ ಕೊಟ್ರೆ ಇದೇನು ಮಾಡ್ತದೆ, ಸ್ಕ್ಯಾನ್ ಮಾಡ್ತದೆ. ಸೊ ಈ ಥರ ಸ್ಕ್ಯಾನ್ ಮಾಡಿ ಈ ರಿಮೋಟ್ ಥ್ರೂ ಇನ್ಪುಟ್ಸು ಟಿ ವಿಗೆ ಹೋಗ್ತಾವೆ. ಓಕೆ, ಈ ಥರ ಬಂದ್ರೆ ಇಟ್ ವರ್ಕ್ಸ್ ಅಂತ ಬಂದ್ರೆ ಇದು ವರ್ಕ್ ಆಗ್ತದೆ ನಂಗೆ. ಓಕೆ, ಲೆಟ್ಸ್ ಕ್ಲಿಕ್ ಓಕೆ. ಇವಾಗ ರಿಮೋಟ್ನಾಗ ನೀವು ಇಲ್ಲಿ ಬಂದ್ರೆ ಈಗ ಯೂನಿವರ್ಸಲ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾಗ 2 ಸರಿ ಲೈಟ್ ಆನ್ ಆಗುತ್ತೆ ನೋಡ್ರಿ. ಸೊ ಈಗ ಕ್ಲಿಕ್ ಮಾಡ್ತೀನಲ್ಲ, 2 ಸತಿ ಇಲ್ಲ ಕರೆಂಟ್ ಲೈಟ್ ಬಂತು. ಸೊ ಆವಾಗ ನಂದು ಇವಾಗ ಇದು ಸೆಟ್ ಬಾಕ್ಸ್ ರಿಮೋಟ್ ಆಗ್ಯದ. ಸೊ ಇಲ್ಲಿ ವಾಲ್ಯೂಮ್ ನೋಡ್ಬೋದು ನೀವು. ಇನ್ನೊಂದು ಸರಿ ಕ್ಲಿಕ್ ಮಾಡ್ತೀನಿ ನೋಡಿ, ಈಗ ಲೈಟ್ ಬಂತು 2 ಸತಿ. ಸೊ ಇವಾಗ ವಾಲ್ಯೂಮು ಟಿ ವಿದು ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಗೊಂದು ಯಾವ್ದಾರು ನಾನ್ ಕಾಪಿರೈಟ್ ಸಾಂಗ್ಸ್ ಪ್ಲೇ ಮಾಡಿ ತೋರಿಸ್ತೀನಿ. ನಾನ್ ಕಾಪಿರೈಟ್ ಸಾಂಗ್ಸ್. ಓಕೆ, ಆ್ಯಡ್ ಅದ ಫಸ್ಟು, ಇನ್ನೊಮ್ಮೆ ಅಪ್ಲೈ ಮಾಡ್ತೀನಿ. ಟೂತ್ಪೇಸ್ಟ್ ಅಂಡ್ ಡಯಾಬಿಟೀಸ್ ಮತ್ತು ಆ್ಯಡ್ ಬಂತು, ಫುಲ್ ಆ್ಯಡ್ ತುಂಬಿಟ್ಟು. ಓಕೆ, ಜಸ್ಟ್ ಕೆಪ್ಪಬಲ್ ಆ್ಯಡ್ ಅದ ಇರಿ. ಈಗ ನಾನು ಸೌಂಡ್ ಇನ್ಕ್ರೀಸ್ ಮಾಡಿದ್ರೆ ಟಿ ವಿ ಸೌಂಡ್ ಇನ್ಕ್ರೀಸ್ ಆಗತ್ತದ, ಆಯಿತಾ? ಸೊ ಇಲ್ಲಿ ನೋಡ್ಬೋದು ನೀವು, ಟಿ ವಿ ಸೌಂಡ್ ಇನ್ಕ್ರೀಸ್ ಆಗ್ತದೆ, ಕಡಿಮೆ ಆಗ್ತದೆ. ಅದ ಬೇಕಂದ್ರೆ ಇವಾಗ ಯೂನಿವರ್ಸಲ್ ಒಂದು ಸಾರಿ ಟ್ಯಾಪ್ ಮಾಡ್ತೀನಲ್ಲ, ಅವಾಗ ಇದು ಸೆಟಪ್ ಬಾಕ್ಸ್ ರಿಮೋಟ್ ಆಯಿತು. ಸಿ, ಈಗ ವಾಲ್ಯೂಮ್ ಇನ್ಕ್ರೀಸ್ ಆಗೋದು, ಅದ್ರದ್ದು ಆಗ್ತದೆ. ಸೊ ಜಸ್ಟ್ ವಾಲ್ಯೂಮ್ ಅಷ್ಟೇ ಅಲ್ಲ, ಬ್ಯಾಕ್ ಹೋಗ್ತೀನಿ ರೀ. ಜಸ್ಟ್ ವಾಲ್ಯೂಮ್ ಅಷ್ಟೇ ಅಲ್ಲ, ನೀವು ಇದ್ರ ಥ್ರೂ ಟಿ ವಿನೂ ಆಫ್ ಮಾಡ್ಬೋದು ಮತ್ತು ಸೆಟಪ್ ಬಾಕ್ಸ್ನೂ ಆಫ್ ಮಾಡ್ಬೋದು. ನಾನು ಹೆಂಗೆ ಅಂತ ತೋರಿಸ್ತೀನಿ. ಜಸ್ಟ್ ನೀನು ಸಿಂಗಲ್ ಟ್ಯಾಪ್ ಮಾಡಿದರೆ ಏನಾಗ್ತದೆ, ಇವಾಗ ಸೆಟಪ್ ಬಾಕ್ಸ್ ಆಫ್ ಆಯಿತು. ನೀವು ಇಲ್ಲಿ ನೋಡ್ಬೋದು ರೆಡ್ ಲೈಟ್ ಬಂದದ, ಇಲ್ಲಿ ರೆಡ್ ಲೈಟ್ ಬಂದದ. ಸೊ ನನಗೆ ಒಂದು ಸಾರಿ ಟ್ಯಾಪ್ ಮಾಡಿದರೆ ಇದು ಆನ್ ಆಗುತ್ತೆ. ಓಕೆ, ಸೊ ಟಿ ವಿ ಆನ್ ಆಯಿತು. ನಾನು ಟಿ ವಿ ಆಫ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಇಲ್ಲಿ ಲೈಟ್ ಅದಲ್ಲ ಕೆಳಗಡೆ, ಈ ಲೈಟ್ ಆಫ್ ಆಗ್ತದೆ ನೋಡ್ರಿ. ಇದನ್ನು ಏನು ಮಾಡ್ಬೇಕಂತಂದ್ರೆ ಜಸ್ಟ್ ಟ್ರಿಕ್, ಇಲ್ಲಿ ಇದನ್ನು ಪವರ್ ಬಟನ್ ಅದಲ್ಲ, ಫೋಕಸ್, ಈ ಪವರ್ ಬಟನ್ ಅದಲ್ಲ, ಅದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಸೊ ಲಾಂಗ್ ಪ್ರೆಸ್ ಮಾಡ್ತೀನಿ. ಸೊ ಇವಾಗ ಟಿ ವಿ ಆಫ್ ಆಯಿತು. ಸೆಟಪ್ ಬಾಕ್ಸ್ ನೋಡ್ರಿ ಸ್ಟಿಲ್ ಆನ್ ಅದ. ಸೆಟಪ್ ಬಾಕ್ಸ್ ಆಫ್ ಆಗಬೇಕಂದ್ರೆ ಜಸ್ಟ್ 1 ಕ್ಲಿಕ್ ಅಷ್ಟೇ, ಆಫ್ ಆಯಿತು. ಸೊ ಇದನ್ನು 1 ಟ್ಯಾಪ್ ಮಾಡಿದ್ರೆ ಆನ್ ಆಗುತ್ತೆ, ಟಿ ವಿ ಆನ್ ಆಗೋಲ್ಲ. ಸೊ ಟಿ ವಿ ಆನ್ ಆಗಬೇಕಂತಂದ್ರೆ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಸೊ ಟಿ ವಿ ಆನ್ ಆಯಿತು. ಇವಾಗ 2 ಸೆಟಪ್ ಬಾಕ್ಸ್ ಆನ್ ಅದಾವೆ, ಟಿ ವಿನೂ ಆನ್ ಅದ. ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತು ಅನ್ಸುತ್ತೆ, ಇನ್ಫಾರ್ಮೇಟಿವ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ ಆನ್ ಯೂಟ್ಯೂಬ್. ಸೊ ಥ್ಯಾಂಕ್ ಯು.